ಬೆಳಗಾವಿಂದ ಬಂದೀವಿ ರೀ. ಸವದತ್ತಿ ತಾಲೂಕು ಕರಿಕಟ್ಟಿ ಜಿಲ್ಲಾ ಪಂಚಾಯತ್ ಮೆಂಬರ್. ಬೆಳಗಾವಿ ಗ್ರಾಮಾಂತರ ಕೇತನಹಳ್ಳಿಯಲ್ಲಿ ಶಾಖಾ ಮಠ ಉದ್ಘಾಟನೆ ಆಗಿದೆ. ದೊಡ್ಡ ಬೃಹತ್ ಮಠ ಕಟ್ಟಿದ್ದಾರೆ. ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದು ಬೃಹತ್ ಮಠ ಕಟ್ಟಿದ್ದಾರೆ. ಧನ್ಯವಾದ. ಒಳ್ಳೆಯ ಸಂದೇಶ ರೀ, ಜನತೆಗೆ ಒಳ್ಳೆಯ ಸಂದೇಶ. ಅಲ್ಲ, ನಮ್ಮ ಸಮಾಜದ ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಸದಾ ಸ್ವಾಮಿಗಳು, ಅವರಿಗೆ ಧನ್ಯವಾದ. ಅಲ್ಲ, ಊರಲ್ಲಿ ನಮ್ಮ ಸಮಾಜದ ಮಠ ಇರಾಕಿಲ್ಲ, ಈ ಕೋತನಹಳ್ಳಿಯಲ್ಲಿ ಸಮಾಜದ ಮಠ ಕಟ್ಟಿದ್ದಾರೆ, ಅವರಿಗೆ ಧನ್ಯವಾದ. ಪ್ರಥಮವಾಗಿ 92ನೇ ಇಸ್ವಿಯೊಳಗೆ ಸ್ವಾಮಿಗಳು ತಾರಕನಾಥಪುರಿ ಕಾಗಿನೆಲೆ ಒಳಗೆ ಪ್ರಥಮವಾಗಿ ಜಗದ್ಗುರುಗಳಂತ ಅವ್ರನ್ನ ಆಯ್ಕೆ ಮಾಡಿ ಅವತ್ತು ಅವ್ರ ಪಟ್ಟಾಭಿಷೇಕ ಮಾಡಿದ್ರು. ಯಾವಾಗ 92ನೇ ಇಸ್ವಿಯೊಳಗೆ. ಅಲ್ಲಿಂದ ಅವರಾದ ನಂತರ ಈಗಿದ್ದಂಥ ಮಹಾಸ್ವಾಮೀಜಿಗಳು ಒಳ್ಳೆಯ ಕಾರ್ಯ ಮಾಡಿ ಕಾಗಿನೆಲೆ ಮಠ ದೊಡ್ಡದು ಮಾಡಿ, ಅದು ಅಲ್ಲದೆ ರಾಣಿಬೆನ್ನೂರು ಅಂತ ಮಠ ಮಾಡಿ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೋತನಹಳ್ಳಿ ಒಳಗೆ ಬೃಹತ್ವಾದಂಥ ಕೇತನಹಳ್ಳಿ ಒಳಗೆ ಬೃಹತ್ವಾದಂಥ ಮಠ ಕಟ್ಟಿ ಈ ನಮ್ಮ ಕರ್ನಾಟಕದ ಪೂರ್ವ ಸಮಾಜಕ್ಕೆ ಇಲ್ಲಿ ಬಂದ್ರೆ ಇರಾಕ ಮಟ್ಟಕ್ಕೆ ಎಲ್ಲ ದೊಡ್ಡ ಪ್ರಮಾಣದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ಅಲ್ಲದೆ ಈ ಕಾರ್ಯಕ್ರಮ ಈ ಮಠದ ಉದ್ಘಾಟನೆಯನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಥವಾ ರೇವಣ್ಣ ಸಾಹೇಬರು, ಎಚ್ ಶ್ರೀನಿವಾಸ ಸಾಹೇಬರು, ಇಡೀ ನಮ್ಮ ಸಮಾಜದ ಮುಖಂಡರೆಲ್ಲ ಕೂಡಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅದರ ಬಗ್ಗೆ ಆದಂಥ ಅವರ ಒಂದು ಹಿತನುಡಿಗಳನ್ನು ಹೇಳಿ ನಮ್ಮ ಸಮಾಜಕ್ಕೆ ಧೈರ್ಯ ತುಂಬಿ ಅವರ ಈ ಕಾರ್ಯಕ್ಕೆ ನಮ್ಮ ಸಮಾಜ, ಇಡೀ ರಾಜ್ಯದ ಸಮಾಜದ ಪುರೋಹಿತರೆಲ್ಲರೂ ಕೂಡಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಹುಡುಕುವಾಗ ನಮ್ಮನ್ನು